ಗ್ಯಾರಂಟಿ ನ್ಯೂಸ್ ಹಾಗೂ ಆಡ್6 ಸಂಸ್ಥೆ ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮಲೆನಾಡಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಶಿವಮೊಗ್ಗದಲ್ಲಿ ನಡೆದ ರಂಗೋಲಿ ಸ್ಪರ್ಧೆಗೆ ಅಭೂತಪೂರ್ವ ರೆಸ್ಪಾನ್ಸ್ ಸಿಕ್ಕಿದ್ದು. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬಣ್ಣದ ರಂಗೋಲಿ ಮೂಡುತ್ತಿದೆ ನೋಡಲ್ಲಿ. ಕಣ್ಣು ಬಿಟ್ಟ ಕಡೆಯಲ್ಲೆಲ್ಲ ರಂಗೋಲಿ ಚಿತ್ತಾರ, ಕಣ್ಮನ ಸೆಳೆದ ಕಲರ್ಫುಲ್ ರಂಗೋಲಿಗಳು. ಈ ರಂಗೋಲಿ ಝಲಕ್ ಕಂಡು ಬಂದಿದ್ದು ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ನೆಹರು ಒಳಾಂಗಣ ಕ್ರೀಡಾಂಗಣದ ಆವರಣದಲ್ಲಿ ಆಡ್6 ಸಂಸ್ಥೆ ಸಹಯೋಗದಲ್ಲಿ ಗ್ಯಾರಂಟಿ ನ್ಯೂಸ್ ವತಿಯಿಂದ ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿತ್ತು. ಗ್ಯಾರಂಟಿ ನ್ಯೂಸ್ ವತಿಯಿಂದ ನಿರಂತರ ಸಂಸ್ಥೆ ಹಾಗೂ ಶಿವಮೊಗ್ಗ ನಗರ ಶಾಸಕರಾದ SN ಚನ್ನಬಸಪ್ಪ ಅವರ ಸಹಕಾರದೊಂದಿಗೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧೆಡೆಯಿಂದ ಬಂದಿದ್ದ ಯುವತಿಯರು, ಮಹಿಳೆಯರು ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಓರ್ವ ಯುವಕ ಕೂಡ ಭಾಗವಹಿಸಿದ್ದು ವಿಶೇಷ. ನಿಗದಿತ 1 ಗಂಟೆಯಲ್ಲಿ ಸ್ಪರ್ಧಿಗಳು ರಂಗೋಲಿ ಬಿಡಿಸಿ ಅದಕ್ಕೆ ಬಣ್ಣ ತುಂಬಿ ತಮ್ಮ ಪ್ರತಿಭೆ ತೋರಿಸಿದ್ರು. ಸ್ಪರ್ಧೆಯ ತೀರ್ಪುಗಾರರಾಗಿ ಹಿರಿಯ ಕಲಾವಿದೆ ಲಕ್ಷ್ಮಿ ಅವರು ಭಾಗವಹಿಸಿದ್ರು. ಅಶೋಕ ನಗರದ ಯಶೋಧ ಪ್ರಥಮ ಸ್ಥಾನ ಪಡೆದರೆ ಗಾಂಧಿನಗರದ ಸ್ನೇಹ ಮಾಲತೇಶ್ ದ್ವಿತೀಯ ಸ್ಥಾನ ಪಡೆಯುವ ಮೂಲಕ ಬೆಂಗಳೂರಿನಲ್ಲಿ ನಡೆಯುವ ರಾಜ್ಯ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾದ್ರು. ಶಿವಮೊಗ್ಗದ ಭಾಗ್ಯ ತೃತೀಯ ಸ್ಥಾನ ಪಡೆದ್ರು. ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ರಂಗೋಲಿ ಹಬ್ಬವನ್ನ ಆಯೋಜನೆ ಮಾಡುವ ಮೂಲಕ ಗ್ಯಾರಂಟಿ ನ್ಯೂಸ್ ಅದ್ಭುತ ಕಾರ್ಯಕ್ರಮ ನಡೆಸಿದೆ ಅಂತ ಸ್ಪರ್ಧಿಗಳು ಮೆಚ್ಚುಗೆ ಮಾತನಾಡಿದ್ರು. ಗ್ಯಾರಂಟಿ ನ್ಯೂಸ್ ವತಿಯಿಂದ ರಂಗೋಲಿ ಸ್ಪರ್ಧೆಯನ್ನು ಇವತ್ತು ಏರ್ಪಡಿಸಿದ್ದು. ಇಲ್ಲಿ ನಾನು ಸ್ಪರ್ಧಿಯಾಗಿ ಭಾಗವಹಿಸಿದ್ದು, ಬಹುಮಾನ ತಗೊಂಡಿದ್ದೇನೆ. ತುಂಬ ಖುಷಿ ಆಯಿತು. ಬೆಳಿಗ್ಗೆಯಿಂದನೇ ಎಲ್ಲರೂ ಬಂದು ರಂಗೋಲಿಗಳನ್ನು ಹಾಕಿ ತುಂಬ ಚಂದದ ರಂಗೋಲಿಯನ್ನು ಹಾಕಿದ್ದಾರೆ. ಮತ್ತು ಗ್ಯಾರಂಟಿ ನ್ಯೂಸ್ ಕಡೆಯಿಂದ ನಮಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಇನ್ನು ಶಿವಮೊಗ್ಗದಲ್ಲಿ ಆಯೋಜಿಸಿದ್ದ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದ ಎಲ್ಲಾ ಸ್ಪರ್ಧಿಗಳಿಗೂ ಗ್ಯಾರಂಟಿ ನ್ಯೂಸ್ ವತಿಯಿಂದ ಪ್ರಶಂಸನಾ ಪತ್ರ ಹಾಗೂ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಿರಿಯ ಪತ್ರಕರ್ತ PJ ಸುದಾಸ್, ಇತ್ತೀಚಿನ ದಿನಗಳಲ್ಲಿ ಮರೆಯಾಗ್ತಾ ಇರುವ ರಂಗೋಲಿ ಬಗ್ಗೆ ಅತ್ಯದ್ಭುತ ಕಾರ್ಯಕ್ರಮ ಆಯೋಜಿಸಿದ ಗ್ಯಾರಂಟಿ ನ್ಯೂಸ್ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಕಾರ್ಯಕ್ರಮದಲ್ಲಿ ನಿರಂತರ ಸಂಸ್ಥೆಯ ಮುಖ್ಯಸ್ಥೆ ಚೈತ್ರಾ ಸಜ್ಜನ್ ಭಾಗವಹಿಸಿದ್ರು. ಇಂಥ ಕಾರ್ಯಕ್ರಮಗಳನ್ನ ಹೆಚ್ಚೆಚ್ಚು ಆಯೋಜಿಸಿ ಹುರಿದುಂಬಿಸಬೇಕು ಅಂತ ಸ್ಪರ್ಧಿಗಳು ಅಭಿಪ್ರಾಯ ಹಂಚಿಕೊಂಡ್ರು. ತುಂಬ ಖುಷಿ ಆಯಿತು. ನನಗೂ ಯಾರೋ ಒಬ್ಬರು ಮೆಸೇಜ್ ಕಳಿಸಿದ್ರು. ತುಂಬ ಖುಷಿ ಆಯಿತು. ನಾನು ಚಿಕ್ಕ ವಯಸ್ಸಿಂದ ಹಾಕ್ತಾ ಇದ್ದೀನಿ. ಬಂದು ಏರಿಯಾದಲ್ಲಿ ತಮಿಳ್ ಏರಿಯಾದಲ್ಲಿ ಇರೋದು ನಾನು. ಅವ್ರು ಹಾಕೋದು ನೋಡಿ ಕಲ್ತ್ಕೊಂಡು ಹಾಕಿದ್ರು. ಖುಷಿ ಆಯಿತು. ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಗ್ಯಾರಂಟಿ ನ್ಯೂಸ್ ಕಡೆಯಿಂದ ಧನ್ಯವಾದಗಳು. ನನಗೆ ತುಂಬ ಖುಷಿ ಆಯಿತು. ಎಲ್ಲರೂ ನನ್ನ ಸಹ ಫ್ರೆಂಡ್ಸ್ ಎಲ್ಲ ಸಿಕ್ಕರು. ಒಟ್ಟಾರೆ ಶಿವಮೊಗ್ಗದಲ್ಲಿ ಗ್ಯಾರಂಟಿ ನ್ಯೂಸ್ ಆಯೋಜಿಸಿದ್ದ ಸ್ಪರ್ಧೆಗೆ ಭರಪೂರ ಮೆಚ್ಚುಗೆ ವ್ಯಕ್ತವಾಗಿದೆ. ಕ್ಯಾಮರಾಮನ್ ಸಾವಂತ್ ಜೊತೆ ನವೀನ್ ಪುರ್ದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.